ಬೈಕ್ ಸೌಂಡ್ ಗರ್ರ ಅನ್ನೋದು. ಗರ್ರ ಅಂತಿತ್ತು ಅಂದ್ರೆ ಯಾರ ಹತ್ರಕ್ಕೆ ಹೋದ್ರೆ ಅನ್ನೋದು. ತೊಂದ್ರೆ ಐತೆ ನೋಡ್ಕೊಂಡ್ ತಿರ್ಗಾಡ್ರಿ, ಹಗಲೊತ್ತು ರಾತ್ರಿ ಹೊತ್ತು ಯಾರು ಇತ್ತಾಗ ತಿರ್ಗಾಡ್ಬೇಡ್ರಿ ಅಂತ ಅವನು ಅನೌನ್ಸ್ ಮಾಡ್ದ. ಆ ಕೋಳಿ ತಿನ್ನಕ್ ಬಂದ್ರೆ ಲಾಕ್ ಆಯ್ತು. ಅಂದ್ರೆ ಭಯ ಇತ್ತು. ಇಲ್ಲ 4 ಜನ ಇದ್ರು ಚಿರತೆನ ಏನು ಮಾಡಕ್ಕಾಗಲ್ಲ. ಮೇಕೆ, ಒಂದು ಇಲಾತಿ ಹಸು ಎಲ್ಲಾನು ಇದ್ ಮಾಡೈತೆ. ಮುಂದೆ ನಾಯ ಹಿಡ್ಕೊಂಡ್ ತಿಂದಿದೆ. ಊರಿಗೆ ಬಂದಿಲ್ಲ ಅಂದ್ರೂ ಜಮೀನಲ್ಲಿ ಇದ್ರು ಅದು ಊರಿಗೆ ಬಂದಂಗೆ ಲೆಕ್ಕ. ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ತಾನೆ. ಹೌದು, ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟೇ ಬಿದ್ದು. ಅರ್ಧ ಕಿಲೋಮೀಟರ್ ಅಷ್ಟೇ. ಹಾ, ಜಮೀನಲ್ಲೆಲ್ಲ ಓಡಾಡಿದ್ಯಂತೆ ಅದು. ಹಾ, ನೀವು ಮನೆಯವರು ನೋಡ್ಬಿಟ್ಟು ಮನೆಯಿಂದ ನಮ್ ಗದ್ದೆ ಒಳಗೆ ಜಂಪ್ ಆಯ್ತಂತೆ ನೋಡಿ. ಇವ್ರು ನೋಡೋರೆ. ಹಾ, ನೋಡವ್ರೆ. ಆ ಮನೆಯವ್ರು ನೋಡವ್ರೆ. ರಮೇಶ್ ಅಣ್ಣ ಅವ್ರ ಮನೇಲಿ ಬಾಡಿಗೆಗಿದ್ದಾರಲ್ಲ, ಅವ್ರು ನೋಡವ್ರೆ. ಯಾರು ಇವ್ ನಿಮ್ಮ ಮನೆಯವ್ರ ಜೊತೆಲ್ಲ ಹೇಳಿರೋದು, ಅಶ್ವಿನಿ ಅವ್ರ ಜೊತೆಲೇನೆ. ಹಿಂಗ್ ನಾವೇ ನೋಡ್ದೆ ಹೋಯ್ತು ಅಂತ. ಭಯ ಅಲ್ಲ ಓಡಾಡ. ಹೌದು, ಭಯನೇ. ಅಂದ್ರೆ ಎಂತವ್ರು ಭಯ ಪಡ್ಲೇಬೇಕು. ಎಂತ ಅಡಗನಂತ ಶರೀರನು ಎದುರಾಗುತ್ತೆ ಹೌದು ಚಿರತೆಗೆ. ಹೌದು. 4 ಜನ ಇದ್ರು ಚಿರತೆನ ಏನು ಮಾಡಕ್ಕಾಗಲ್ಲ. ಹೌದು, 4 ಜನದ ಮೇಲೂ ಅಟ್ಯಾಕ್ ಮಾಡ್ತದ ಅದು. ಆಮೇಲೆ ಇಲ್ಲಿ ಬೋನಲ್ಲಿ ಇದ್ದಾಗ್ಲೇ ಎಷ್ಟು ಹೊರ್ರ ಅಂತಿತ್ತು ಅಂದ್ರೆ ಯಾರ ಹತ್ರಕ್ಕೆ ಹೋದ್ರೆ ಅನ್ನೋದು. ಆ ರೇಂಜ್ಗೆ ಸದ್ಯಕ್ಕೆ ಯಾವುದೇ ತರದ ಅನಾಹುತ ಆಗಿಲ್ಲ. ಈಗ ಒಂದ್ 6 ತಿಂಗಳಿಂದ 2 ಮೇಕೆ, ಒಂದು ಇಲಾತಿ ಹಸು ಎಲ್ಲಾನು ಇದ್ ಮಾಡೈತೆ. ಈಗ ಒಂದ್ 6-7 ತಿಂಗಳಲ್ಲಿ ಊರಿಗೆ ಬಂದು ಇಲ್ಲ. ಈಗ ರೀಸೆಂಟ್ ಆಗಿ ಒಂದ್ 2 ವರ್ಷ ಆಯ್ತಾ ಏನೋ, 2-3 ವರ್ಷ ಆಯ್ತೇನೋ, ಕುಂತಿ ಬೆಟ್ಟದಲ್ಲಿ ಸಿಕ್ಕಿತ್ತು. ಅದನ್ನು ಕೂಡ ಬೋನಲ್ಲಿ ಹಾಕಿ ಅರಣ್ಯ ಇಲಾಖೆಯವರು ತಗೊಂಡೋದ್ರು. ಊರ್ ಕಡೆಗೆ ಬರ್ತಾ ಇರುವಾಗ ಚಿರತೆ ಸ್ಕೂಟರ್ ಮೇಲೆ ಜಂಪ್ ಆಯ್ತಂತೆ. ಅದ್ ನೋಡ್ಬಿಟ್ಟು ಬೈಲ್ನವ್ರಿಗೆಲ್ಲ ಹಿಂಗೆ ನೋಡಪ್ಪ, ಚಿರತೆ ಅದಿಲ್ಲಿ ರಾತ್ರಿ ಹೊತ್ತು ನೀರ್ ಕಟ್ಟಿಗೆ ಬರ್ತೀರಿ, ಇದ್ ಮಾಡಿಕ್ ಬರ್ತೀರಿ, ತೊಂದ್ರೆ ಐತೆ ನೋಡ್ಕೊಂಡ್ ತಿರ್ಗಾಡ್ರಿ, ಹಗಲೊತ್ತು ರಾತ್ರಿ ಹೊತ್ತು ಯಾರು ಇತ್ತಾಗ ತಿರ್ಗಾಡ್ಬೇಡ್ರಿ ಅಂತ ಅವನು ಅನೌನ್ಸ್ ಮಾಡ್ದ. ಆಗ ಎಲ್ಲಾರು ಚಿರತೆ ಇದ್ದಂತೆ ಅಂತಂದ್ರು. ಆದ 2 ದಿನಕ್ಕೆ ಅದು ಬೋನ್ ಬೀಳ್ತು. ಇಲ್ಲ ಅದು ಅಲ್ಲಿ ಬರೀ ಕಾರಣ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ 10 ಅಡಿ ಮುಂದೆ ನಾಯ ಹಿಡ್ಕೊಂಡ್ ತಿಂದಿದೆ. ತಿಂದಿ ಅದು ಸ್ಮೆಲ್ ಬತ್ತಾ ಅದು ಈಗ್ಲೂ. ಆ ಸ್ಮೆಲ್ 10 ದಿನಕ್ಕೆ ಬಂದಿರೋದು. ಇವ್ರು ಬೋನ್ ಹಾಕಿದ್ರಲ್ಲ, ಇಲ್ಲಿ ಕೋಳಿ ಬಿಟ್ಟಿದ್ರು ಬೋನ್ ಒಳಗೆ. ಅದ್ ಹಿಡಿಬೇಕು ಅಂತ ಕೋಳಿ ಬಿಟ್ಟಿದ್ರು. ರೆಸಾರ್ಟ್ ನಾನು ತಂದಿ ಆಯ್ತು. ಆ ಕೋಳಿ ತಿನ್ನಕ್ ಬಂದ್ರೆ ಲಾಕ್ ಆಯ್ತು. ಒಟ್ಟಿನಲ್ಲಿ ಹಿಡಿಯೋದ್ರಲ್ಲಿ ಸಕ್ಸಸ್ ಮಾಡ್ಕೊಂಡ್ರೆ. ಹಿಡಿಯೋದ್ರಲ್ಲಿ ಸಕ್ಸಸ್ ಮಾಡ್ಕೊಂಡ್ರ. ಒಂದೇ ದಿನಕ್ಕೆ ಇರ್ತೆ ಹೋಗಾರೆ ಅಂದ್ರೆ ನೋಡಿ, ಯಾವ್ದಕ್ ಬೀಳ್ತದೆ ಅನ್ನೋದು ಗೊತ್ತಲ್ಲ ಅವ್ರಿಗೆ. ಗೊತ್ತು. ಮಟ್ಟಲ್ಲಿ ಇಡೀ ಊರಿಗೆಲ್ಲ ಗೊತ್ತಿತ್ತು. ನೆಮ್ಮದಿ ಆಯ್ತು. ಸ್ವಲ್ಪ ಜನ ನೆಮ್ಮದಿ ಆದ್ರು. ರಾತ್ರಿ ಹೊತ್ತು ಕಟ್ಟಾಕೋದು ಬಿಡೋದು, ಬೆಳಗ್ಗೆ ಹಿಡಿದು ವಾತಾವರಣ ಈಚು ಕಟ್ಟಾಕಿಕ್ಕೆ ಜನಕ್ಕೆ ನೆಮ್ಮದಿ ಆಯ್ತು. ಅಂಜರ ಹಿಂಗ ಹಾಕಿ ಒಂದ್ಸರಿ ಹಿಂಗ ಅದ್ ಮಾಡಿದ್ರೆ ನಾವು ಚಾಕುನಲ್ಲಿ ಕುಯ್ತೀವಲ್ಲ ಹಂಗ್ ಬರ್ತದಂತ ಅದು. ಅದೇಕೆ ಇಷ್ಟ ಬೇಗ ಇಟ್ಕೊಂಡು ಇನ್ನು ಜನ ಬರೋರು ಅದು ಜನ ನೋಡಕ್ ಬಿಡಕ್ಕಿಲ್ಲಣ್ಣ. ಅದರಿಂದ ಮತ್ತೇನ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದುವೇ ಶೇಕ್ ಆಗುತ್ತೆ. ಜನ ಜಾಸ್ತಿ ಕ್ರೌಡ್ ಆದಷ್ಟು ಅದಕ್ ಭಯ ಆಗುತ್ತಂತೆ. ಇಲ್ಲಾಂದ್ರ ಈಗ ಅದು ಬೋನಲ್ಲಿ ಇರುತ್ತಲ್ಲ, ಅದಕ್ಕೆ ಹೆವಿ ಕೋಪ ಇರ್ತದೆ. ಭಯದಿಂದ ಓಡಾಡ್ತಿದ್ವು. ಒಂದ್ ಗದ್ದೆಗೆ ಹೋದ್ರು ಭಯ ಆಗೋದು, ಉಳ್ಕು ಭಯ ಆಗೋದು. ಇವಾಗ ಏನು ಇಲ್ಲ. ಇವಾಗ ಚಿರತೆಗಳು ಇಲ್ಲ. ಇವಾಗ ಹಿಡ್ಕೊಂಡ್ ಹೋಗವ್ರ ಅಷ್ಟೇ. ನೆಮ್ಮದಿ ಆಯ್ತು ಕಣಪ್ಪ. ಸೈಕ್ಳು ಮಕ್ಳು ಹೆಂಗಸರು ಎಲ್ಲಾರ್ಗು ಭಯ ಆಯ್ತಿತ್ತು. ದನ ಕರುಗಳು ಎಲ್ಲ ಸಿಕ್ಕಾಪಟ್ಟೆ ಭಯ ಆಯ್ತಿತ್ತು. ಬಹಳ ಸಂತೋಷ ಸರ್. ನಿಮ್ದೇಗಿರ್ಬೋದು. ಬೈಕ್ ಸೌಂಡ್ ಗರ್ರ ಅನ್ನೋದು. ನಾವು ರಾತ್ರಿ ಹೊತ್ತೆಲ್ಲ ಗದ್ದೆ ನೀರ್ ಮಡಿಕ್ ಹೋಯ್ತಿದ್ವು. ಆಗ ಈಗ ಏನ್ ತೊಂದರೆ ಏನಿಲ್ಲ. ಹಿಡಿದವರೆಲ್ಲ ಹಿಡಿದೇ ಹೋಗಿದ್ರೆ ಭಯ ಇತ್ತು. ಚಿರತೆ ಇತ್ತಲ್ಲ, ಅವಾಗ ಹೋಗಿದ್ರಾ? ಹೋಗಿದ್ವು. ನಾನು ಹೇಳ್ತಿರೋದು ಚಿರತೆ ಅದೇ ಅಂತ ಗೊತ್ತಾದ್ಮೇಲೆ ಓಡಾಡಿದಿರಾ? ಓಡಾಡಿ ಧೈರ್ಯವಂತರ ಕಾರಣ ನೀವು. ಅಂದ್ರೆ ಭಯ ಇತ್ತು. ಇಲ್ಲ, ಗೊತ್ತಾದ್ರು ನಮಗೆ ಮೊನ್ನೆಯಿಂದ. ಅದಾದ್ಮೇಲೆ ಗದೆ ತಗೋಗಿದ್ಯಾ? ಹೋಗಿದ್ರಾ? ಹೋಗಿದ್ವಲ್ಲ. ಭಯ ಇರ್ಲಿಲ್ವಾ ನಿಮ್ಗೆ? ಇವ್ರು ಚಿರತೆ ಅದೇ ಅಂತ ಹೇಳಿದ್ಮೇಲೆ ಭಯ ಸ್ಟಾರ್ಟ್ ಆಯ್ತು. ಬರೀ ಮುಂಚೆ ಹೊತ್ತಂತೆ ಹೋಗಿ ನೋಡಿದ್ವಲ್ಲ, ಹಂಗೆ ಗೊಟ್ರ ಹಾಕುದು. ಬೈಕ್ ಸೌಂಡ್ ಗರ್ರ ಅನ್ನೋದು. ನಿಮ್ ಊರವರೆಲ್ಲ ಜನ ತುಂಬಿಕೊಂಡಿದ್ರ? ಸಖತ್ ಜನ. ಇಲ್ಲ ನಮ್ಮ ಸೈಡ್ ಅಲ್ಲೇ ಸುಮಾರು ಮನೆಗಳವಲ್ಲ, ಅಲ್ಲೆಲ್ಲ ಜನ ನಿಂತಿದ್ರು. ಅವ್ರು ಹಿಂಗೆ ನಾವು ವಿಡಿಯೋ ಮಾಡಿದ್ವಲ್ಲ, ನಾವು ಬೇರೆ ಹೋಸಲಿ ಸಾಟ್ ಮೂವಿನ ಆ ಚಿರತೆ ಇರತ್ತ ಮಾಡಿವಿ. ಕೊಪ್ಪಳು ನಮ್ಮ ಕುಂತಿ ಬೆಟ್ಟ, ಚಿಕ್ಕಡೆ, ನಮ್ಮ ಅಕ್ಕಪಕ್ಕ ಗ್ರಾಮಗಳಲ್ಲೆಲ್ಲ ಇದು ಚಿರತೆ ತುಂಬಾ ಓಡಾಡ್ತಿತ್ತು. ಎಲ್ಲ ಜನಗಳೆಲ್ಲ ಆತಂಕ ಪಡ್ತಿದ್ರು. ಜಮೀನಿಗೆ ಹೋಗಕ್ಕಾಗ್ಲಿ, ಸ್ಕೂಲ್ ಮಕ್ಳು ಹೋಗಕ್ಕಾಗ್ಲಿ, ಹೆಂಗಸರು ಎಲ್ಲಾದ್ರೂ ಓಡಾಡಕ್ಕೆ ಹೋಗ್ಲಿ ತುಂಬಾ ಭಯ ಪಡ್ತಿದ್ರು. ಆಗ ನಾವು ಸದ್ಯದಲ್ಲೇ ನಾವೇನ್ ಮಾಡೋದು, ಅರಣ್ಯ ಇಲಾಖೆಯವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಇದೆ ನೋಡಿ ಸರ್ ಅಂತ.
ಅವರು ಸಕಾಲಕ್ಕೆ ಬಂದು ಒಂದು ಬೋನ್ ಅನ್ನು ಇಟ್ಟಿದ್ರು. ಬೋನ್ ಇಟ್ಟು ಇವತ್ತು ಚಿರತೆ ಬಿದ್ದೈತೆ. ತುಂಬಾ ಧನ್ಯವಾದ ಇವ್ರಿಗೆ ಹೇಳ್ತೀವಿ. ಯಾಕೆ ಅಂತಂದ್ರೆ ಇವರಿಂದಾನೇ ಇವತ್ತೆಲ್ಲ ನಮ್ಗೆ ಒಳ್ಳೇದಾಗೈತೆ. ಇವತ್ತೆಲ್ಲ ನಾವು ನಿಟ್ಟುಸಿರು ಬಿಡ್ಬೇಕು ಅಂತಂದ್ರೆ ನಮ್ಮ ಅರಣ್ಯ ಇಲಾಖೆಯೇ ಕಾರಣ. ಚಿರತೆ ಕಾಣಿಸ್ಕೊಂಡಿದೆ, ಕರು ತಿಂದಿದೆ ಅನ್ಬಿಟ್ಟು ಅಲ್ಲಿ ಹೇಳಿದ್ರು. ಅಲ್ಲಿ ಬೀಳಿಲ್ಲ. ತಿರ್ಗಾ ಆಮೇಲೆ ಅಲ್ಲಿಂದ ಬಂದು ಈ ರೆಸಾರ್ಟ್ ಹತ್ರ ವಿಡಿಯೋ ಮಾಡಿ ಹಿಂಗೆ ಕಂಡದೆ ಅಂತ ಫೋನ್ ಮಾಡಿದ್ರು. ಅಲ್ಲಿ ತಂದಿಟ್ಟು ಮೊನ್ನೆ ಸಂಜೆ ಕಂಡಿತ್ತು. ನಿನ್ನೆ ಸಂಜೆ ತಂದಿಟ್ಟು ನಿನ್ನೆ ಸಂಜೆ ಇಟ್ಟು ಇವತ್ತು ರಾತ್ರಿ ಬಿದ್ದೈತೆ. ಬೆಳಿಗ್ಗೆ 6 ಗಂಟೆಗೆ ನಮ್ಗೆ ಫೋನ್ ಮಾಡಿದ್ರು. ನೋಡ್ಬಿಟ್ಟು ನಾವು ಬಂದು ಅದು ರಕ್ಷಣೆ ಮಾಡಿ ಎಲ್ಲಾ ಟೆಕ್ನಿಕ್ ಎಲ್ಲ ಹಿಡಿದಿದೀವಿ. ಏನ್ ಗೊತ್ತಾ, ಇಲ್ಲಿ ಅಕ್ಕಪಕ್ಕದಲ್ಲಿ ಜನಗಳೆಲ್ಲ ಚಿರತೆ ಗಲಾಟಿದೆ ಅಂತ ಹೇಳ್ತಿರು ಸರ್. ಹಂಗಾಗಿ ನಾವು ಅವರು ನಮ್ಮ ಇಲಾಖೆಗೆ ದೂರು ಕೊಟ್ಟ ಮೇರೆಗೆ ನಾವು ಅದನ್ನ ಕೇಜನ್ನು ಅಳವಡಿಸಿದ್ವಿ. ನಿನ್ನೆ ಸಂಜೆ ಬೋನ್ ಹಾಕಿದ್ವಿ. ಇವತ್ತು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಚಿರತೆ ಸೈಟ್ ಆಗಿದೆ. ಜನಗಳಿಗೆ ಯಾವುದೇ ತರ ತೊಂದರೆ ಆಗಲ್ಲ. ಚಿರತೆ ಆಲ್ಮೋಸ್ಟ್ ಜನಗಳಿಗೆ ಏನೂ ತೊಂದರೆ ಮಾಡಲ್ಲ. ಅದು ಕೊತ್ತಿ ತರ ನಾಚಿಕೆ ಸ್ವಭಾವ ಇರುವ ಪ್ರಾಣಿ. ಹಂಗಾಗಿ ಅದರಿಂದ ಯಾವುದೋ ಮನುಷ್ಯರಿಗೆ ಸಮಸ್ಯೆ ಬರಲ್ಲ ಸರ್. ಅದ್ ನೋಡಿದ್ರೇನೆ ಭಯ ಆಯ್ತದೆ ಸರ್ ನಮ್ಗೆ. ನಾನು ಇಳ್ದೇಡ್ಕೆ ಅಲ್ಲಿಂದ ಓಡ್ ಬಂದೇಡ್ಕೆ ಬರ್ರ ಅಂತ ಬಂದು ಅಡ್ರೆಸ್ಬಿಡ್ತಲ್ಲ ಅಲ್ಲಿ ಒಬ್ಬ. ಆದ್ರೂ ಸಕ್ಸಸ್ ಆಗೈತೆ ಬೋನ್ಗಳು ಇಟ್ಟಿರೋದಕ್ಕೆ. ಎಲ್ಲಿ ಚಿರತೆ ನಿಮ್ ಬಿದ್ದಿದೆಯೋ ಅಲ್ಲೇ ಕಿರುಚಿತ್ರ ಮಾಡಿದೋ ಮೊನ್ನೆ. ಹೌದು ಮೊನ್ನೆ ಶಾರ್ಟ್ ಮೂವಿ ಮಾಡಿದ್ದು ಅಲ್ಲೇನೆ, ಅದೇ ಪ್ಲೇಸ್ ಅಲ್ಲಿ ದೇವೇಗೌಡ ಕೊಪ್ಪಲು ಇಡೀ ಪಾಂಡುಪುರದಲ್ಲಿ ಅಲ್ಲೇ ಸುತ್ತ ಇತ್ತ ಬಂದ್ಬಿಟ್ಟದೋ ಅಂತ ಭಯ ಪಡ್ತಿದ್ರು. ಇವಾಗ ಪಾಂಡುಪುರ ತಾಲೂಕು ಸುತ್ತಮುತ್ತ ಇರುವಂತ ಹಳ್ಳಿಲಿ ಕರಿಘಟ್ಟ ಸುತ್ತ ಕುಂತಿ ಬೆಟ್ಟ ಚಿಕ್ಕಾಡೆ ಅಲ್ಲೆಲ್ಲ ಸುತ್ತ ಎಲ್ಲಿ ಚಿರತೆ ಬಂದ್ಬಿಡೋದು ಅಂತ ಓಡಾಡ್ತಾನೆ ಇರ್ಲಿಲ್ಲ ಜನ. ಅಷ್ಟು ಭಯ ಬಿದ್ಬಿಟ್ಟಿದ್ರು. ಇವಾಗ ಆ ಚಿರತೆನ ಲಾಕ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಭಯ ಇಲ್ಲ. ಈ ವಿಡಿಯೋನ ಎಲ್ಲ ಪಾಂಡುಪುರ ತಾಲೂಕು ಇರುವಂತ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂತವ್ರಿಗೆಲ್ಲರಿಗೂ ಶೇರ್ ಮಾಡಿ ಆರಾಮಾಗಿ ಧೈರ್ಯವಾಗಿರಿ. ಅರಣ್ಯ ಇಲಾಖೆಯವರು ಚಿರತೆ ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಚಿರತೆ ಫಟ್ಸಮ್ನಳ್ಳಿ ಗೇಟ್ ಹತ್ರ ಕಾಣಿಸ್ಕೊತಂತೆ. ಸೊ ಅವರು ದೂರ್ ಕೊಟ್ಟಿದ್ರು. ಅಲ್ಲಿ ಬೋನ್ ಹಾಕಿದ್ರು. ಅಲ್ಲಿ ಬೋನ್ ಹಾಕಿ ಅಲ್ಲಿ ಸಿಗದೆ ಇರೋದಕ್ಕೆ ಇವಾಗ ಇಲ್ಲಿ ಕಾಣಿಸ್ಕೊಂಡೈತೆ ದೇವಗೌಡ ದೇವಸ್ಥಾನ, ಕುಂತಿ ಬೆಟ್ಟ ಕಾಣಿಸ್ಕೊಂಡೈತೆ. ಚಿಕ್ಕಡೆ ದೇವಿರಮ್ಮನ ದೇವಸ್ಥಾನ, ಕುಂತಿ ಬೆಟ್ಟ ಅಲ್ಲೆಲ್ಲ ಕಾಣಿಸ್ಕೊಂಡೈತೆ. ಎಲ್ಲಾ ಕಡೆ ಬೋನ್ ಇಟ್ಟು ಎಲ್ಲೂ ಸಿಗ್ದೇನೆ ಇವಾಗ ದೇವೇಗೌಡ ಕೊಪ್ಪಲಲ್ಲಿ ಬೋನ್ ಇಟ್ಟಿದ್ರು. ಲಾಕ್ ಆಗೈತೆ. ತಗೊಬಂದು ಅರಣ್ಯ ಇಲಾಖೆಗೆ ತಗೊಂಡೋಗ್ತಾ ಇದಾರೆ. ಸಕ್ಸಸ್ನ ಮಾಡಿದ್ದಾರೆ ಸರ್.